ಮೈಸೂರಿನ ಜೆಎಸ್ಎಸ್ ಅರ್ಬನ್ ಹಾತ್ನಲ್ಲಿ ಸೆಪ್ಟೆಂಬರ್ 20ರಿಂದ 26ರವರೆಗೆ ಗಾಂಧಿ ಶಿಲ್ಪ ಬಜಾರ್ ನಗರದ ಪತ್ರಕರ್ತರ ಭವನದಲ್ಲಿ ಮೈಸೂರು ಜೆಎಸ್ಎಸ್ ಅರ್ಬನ್ ಹಾತ್ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿದೆ. ಇನ್ನು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಜೆಎಸ್ಎಸ್ ಅರ್ಬನ್ ಹಾತ್ನ ಸಂಯೋಜನಾಧಿಕಾರಿಯಾದ ರಾಕೇಶ್ ರೈ ಮಾತನಾಡಿ, ಗಾಂಧಿ ಶಿಲ್ಪ ಬಜಾರ್ ಸೆಪ್ಟೆಂಬರ್ 20ರಿಂದ 26ರವರೆಗೆ ನಡೆಯಲಿದ್ದು, ಗರ್ವಿ ಗುರ್ಜರಿ ಮೇಳ ಸೆಪ್ಟೆಂಬರ್ 20ರಿಂದ 29ರವರೆಗೆ ನಡೆಯಲಿದೆ ಎಂದು ಮಾಹಿತಿಯನ್ನ ನೀಡಿದರು. ಈ ಗರ್ವಿ ಗುರ್ಜರಿ ಹಸ್ತಕಲಾ ಎಕ್ಸಿಬಿಷನ್ ಅನ್ನು ಆಯೋಜನೆ ಮಾಡಲಾಗಿದೆ. ಗುಜರಾತ್ ಸ್ಟೇಟ್ ಹ್ಯಾಂಡಿಕ್ರಾಫ್ಟ್ಸ್ ಆ್ಯಂಡ್ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವತಿಯಿಂದ ಈ ಮೇಳವನ್ನು ಮೊದಲನೇ ಬಾರಿಗೆ ಆಯೋಜನೆ ಮಾಡಲಾಗಿದೆ. ಅಂದರೆ ಇದಕ್ಕಿಂತ ಮುಂಚೆ ಇಂಡೆಕ್ಸ್ಡ್ ಸಿ ಅವರು ನಮ್ಮ ಜೆಎಸ್ಎಸ್ ಅರ್ಬನ್ ಹಾತ್ನಲ್ಲಿ ಕಳೆದ ಸುಮಾರು 9 ವರ್ಷಗಳಿಂದ ಗುಜರಾತ್ ಹ್ಯಾಂಡಿಕ್ರಾಫ್ಟ್ ಉತ್ಸವವನ್ನು ಆರ್ಗನೈಸ್ ಮಾಡ್ತಾಯಿದ್ರು. ಅದೇ ಒಂದು ಇದನ್ನು ಇಟ್ಕೊಂಡು ಮೊದಲನೇ ಬಾರಿಗೆ ಅಂದರೆ ಆ ಮೇಳದಲ್ಲಿ ಆಗಿರುವಂಥ ಸಕ್ಸಸ್ಗೋಸ್ಕರ ಈ ಒಂದು ಆರ್ಗನೈಸೇಷನ್ ಕೂಡ ನಮ್ಮಲ್ಲಿ ಮೊದಲ ಬಾರಿಗೆ ಈ ಒಂದು ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಈ ಮೇಳದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕುಶಲಕರ್ಮಿಗಳು ಗುಜರಾತ್ ರಾಜ್ಯದಿಂದ ಬಂದು ಕರಕುಶಲ ವಸ್ತುಗಳನ್ನು ಪ್ರದರ್ಶನ ಮತ್ತು ಮಾರಾಟ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಗಾಂಧಿ ಶಿಲ್ಪ ಬಜಾರ್ ಮತ್ತು ಈ ಎರಡೂ ಮೇಳಗಳಲ್ಲಿ ದೇಶದ ಒಳಗಡೆ ಇರುವಂತಹ ಹಲವಾರು ರೀತಿಯ ಹ್ಯಾಂಡಿಕ್ರಾಫ್ಟ್ ಕರಕುಶಲ ವಸ್ತುಗಳು ಮತ್ತು ಕೈಮಗ್ಗ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ನಮ್ಮ ಮೈಸೂರಿನ ಜನತೆಗೆ ಲಭ್ಯವಿರುತ್ತದೆ. ಈ ಮೇಳ ದಿನಾಂಕ 20ನೇ ತಾರೀಕು ಸಂಜೆ ಗಂಟೆ 4ಕ್ಕೆ ಉದ್ಘಾಟನೆಗೊಳ್ಳಲಿದೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸನ್ಮಾನ್ಯ ಸಂಸದರು ಮೈಸೂರು ಮತ್ತು ಕೊಡಗು ಇವರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ CG ಬೆಟಸೂರ್ಮಠ್, ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳು ಜೆಎಸ್ಎಸ್ ಮಹಾವಿದ್ಯಾಪೀಠ ಇವರು ವಹಿಸಿಕೊಳ್ಳುವರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶಿಲ್ಪಿ ಅಗರ್ವಾಲ್, IRAS ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರು ಮೈಸೂರು ವಿಭಾಗ, ಶ್ರೀ ಲಲಿತ್ ನಾರಾಯಣ್ ಸಿಂಗ್ ಸಂಧು IAS ವ್ಯವಸ್ಥಾಪಕ ನಿರ್ದೇಶಕರು ಗುಜರಾತ್ ರಾಜ್ಯ ಕೈಮಗ್ಗ ಮತ್ತು ಕರಕುಶಲ ಅಭಿವೃದ್ಧಿ ನಿಗಮ ಲಿಮಿಟೆಡ್ ಗಾಂಧಿನಗರ್, ಶ್ರೀಮತಿ KM ಗಾಯತ್ರಿ IAS ಮುಖ್ಯ ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಮೈಸೂರು, ಶ್ರೀಮತಿ K ಜ್ಯೋತಿ IAS ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು, ಡಾಕ್ಟರ್ ಪಾರುಲ್ ಮನ್ಸಾಟ ಜಂಟಿ ವ್ಯವಸ್ಥಾಪಕ ನಿರ್ದೇಶಕರು ಗುಜರಾತ್ ರಾಜ್ಯ ಕೈಮಗ್ಗ ಮತ್ತು ಕರಕುಶಲ ಅಭಿವೃದ್ಧಿ ನಿಗಮ ಲಿಮಿಟೆಡ್, ಶ್ರೀ ಲಕ್ಷ್ಮಣ್ ರಾವ್ ಅತುಕೂರಿ ಪ್ರಾಂತೀಯ ನಿರ್ದೇಶಕರು ಅಭಿವೃದ್ಧಿ ಆಯುಕ್ತರ ಕಚೇರಿ ಜವಳಿ ಮಂತ್ರಾಲಯ ಭಾರತ ಸರ್ಕಾರ ಚೆನ್ನೈ, ಶ್ರೀ RR ಜಾಧವ್ ಉಪವ್ಯವಸ್ಥಾಪಕರು ಗುಜರಾತ್ ರಾಜ್ಯ ಕೈಮಗ್ಗ ಮತ್ತು ಕರಕುಶಲ ಅಭಿವೃದ್ಧಿ ನಿಗಮ ಲಿಮಿಟೆಡ್ ಗಾಂಧಿನಗರ್, ಶ್ರೀ KS ಸುನೀಲ್ ಕುಮಾರ್ ಸಹಾಯಕ ನಿರ್ದೇಶಕರು ಕರಕುಶಲ ಸೇವಾ ಕೇಂದ್ರ ಜವಳಿ ಮಂತ್ರಾಲಯ ಭಾರತ ಸರ್ಕಾರ ಇವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆ 20ನೇ ತಾರೀಕು ಶುಕ್ರವಾರದಂದು ಸಂಜೆ ಗಂಟೆ 4ಕ್ಕೆ ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ನಡೆಯಲಿದೆ. ಈ ಒಂದು ಮೇಳದಲ್ಲಿ ಕರಕುಶಲಕರ್ಮಿಗಳು ತಯಾರಿಸಿದ ಕರಕುಶಲ ವಸ್ತುಗಳು, ಚರ್ಮದ ಉತ್ಪನ್ನಗಳು, ಬೆಡ್ಶೀಟ್ಸ್, ಅಲಂಕಾರಿಕ ಗೃಹೋಪಯೋಗಿ ವಸ್ತುಗಳು, ಆಭರಣಗಳು ಹಾಗೂ ಇನ್ನಿತರ ವಸ್ತುಗಳನ್ನ ಕಾಣಬಹುದು. ಕರಕುಶಲಕರ್ಮಿಗಳಿಂದ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವುದರಿಂದ ಮೈಸೂರಿನ ಜನತೆ ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕೆಂದು ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ನ ಯೋಜನಾಧಿಕಾರಿಗಳಾದ ಶಿವನಂಜನ್ ಸ್ವಾಮಿ ತಿಳಿಸಿದರು. ಆಯೋಜನೆ ಮಾಡ್ತಾ ಇದ್ದೀವಿ. ಅದು ತಾವು ಹೇಳಿದಂತೆ ಎಕ್ಸ್ಟೆಂಡ್ ಮಾಡಲಿಕ್ಕೆ ಅವರಿಗೆ ಬೇರೆ ಕಾರ್ಯಕ್ರಮಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆ. ಈ ಗಾಂಧಿ ಶಿಲ್ಪ ಬಜಾರ್ ಮತ್ತು ಇರ್ಬೋದು, ಅದೇ ಗರ್ಭಿ ಗುರ್ಜರಿ ಆ ಉತ್ಸವಗಳು ಇರ್ಬೋದು, ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಅದನ್ನು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರೋದ್ರಿಂದ ನಮ್ಮದು ಮೊದಲೇ ನಿಗದಿತ ಆಗದಿದ್ದರಿಂದ ಅದನ್ನ ಇದು ಮಾಡ್ತೀವಿ. ಮತ್ತು ತಮ್ಮೆಲ್ಲರ ಸಹಕಾರದಿಂದ ಈ ಜೆಎಸ್ಎಸ್ ಮೈಸೂರು ಅರ್ಬನ್ ಉನ್ನತ ಮಟ್ಟಕ್ಕೆ ಏರ್ತಾ ಇದೆ. ಅದಕ್ಕೆ ನಾವು ನಿಮ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೇವೆ ಹಾಗೂ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಹ್ಯಾಂಡಿಕ್ರಾಫ್ಟ್ ಪ್ರಮೋಷನ್ ಆಫೀಸರ್ ಆದ ಸಬೀರಾ ಬಾನು, ರಾಕೇಶ್ ರೈ ಹಾಗೂ ಶಿವನಂಜಸ್ವಾಮಿ ಉಪಸ್ಥಿತರಿದ್ದರು.